ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಅಂತಾನೆ ಹೇಳ್ಬೋದು. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರೆಯೋಕೆ ಹೋಗ್ಬೇಡಿ. ಹಾಗೆ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡೋದನ್ನ ಮರೆಯೋಕೆ ಹೋಗ್ಬೇಡಿ. ಯಾಕಂತಂದ್ರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ, ಅದನ್ನ ನೀವು ಮಧ್ಯದಲ್ಲಿ ಸ್ಕಿಪ್ ಮಾಡ್ತಾ ಮಾಡ್ತಾ ನೋಡಿದ್ರೆ ನಾನು ಯಾವ ಇನ್ಫಾರ್ಮೇಶನ್ ತಗೊಂಡ್ಬಂದಿದ್ದೀನಿ, ಯಾವ್ದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಅನ್ನೋದು ನಿಮ್ಗೆ ಕಂಪ್ಲೀಟ್ ಆಗಿ ಗೊತ್ತಾಗೋದಿಲ್ಲ ಅಂತಾನೆ ಹೇಳ್ಬೋದು. ಸೊ ನಾನು ಇವತ್ತು ನಾವು ಸ್ವಲ್ಪ ತಮಿಳ್ನಾಡು ವಿಸಿಟ್ ಮಾಡಿದ್ವಿ. ಅಂದ್ರೆ ಸಮ್ ಇಂಪಾರ್ಟೆಂಟ್ ಟೆಂಪಲ್ ವಿಸಿಟ್ ಇತ್ತು. ಅಂದ್ರೆ ರಾಮೇಶ್ವರಂ, ತಿರುಚೆಂದೂರು ಮತ್ತೆ ಶ್ರೀರಂಗಂ ಟೆಂಪಲ್ ವಿಸಿಟ್ ಮಾಡಿದ್ವಿ. ಹಾಗೆ ವಿಸಿಟ್ ಮಾಡಿದಾಗ ನಮ್ಗೆ ಫ್ರೆಂಡು ಅವರು ತಮಿಳ್ನಾಡವ್ರು ಆಗಿರೋದ್ರಿಂದ ನಮ್ಗೆ ಮನೆಗೆ ಬನ್ನಿ ಅಂತ ಇನ್ವೈಟ್ ಮಾಡಿದ್ರು. ಸೊ ನಾವು ಹೋಗಿದ್ ಲೊಕೇಶನ್ ಇಂದ ಅವ್ರ ಮನೆ ಸ್ವಲ್ಪ ನಿಯರ್ ಆಯ್ತು, 100 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಅಲ್ಲಿ ಇತ್ತು. ಸೊ ಹಾಗಾಗಿ ಹೆಂಗಿದ್ರು ತಮಿಳ್ನಾಡಿಗೆ ಬಂದಿದ್ದೀವಿ, ಅವ್ರ ಮನೆಗೆ ಹೋಗ್ಬಿಟ್ಟು ವಿಸಿಟ್ ಮಾಡ್ಬಿಟ್ಟು ಆ ನಂತರ ನಾವು ನಮ್ಮ ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಡಿಸೈಡ್ ಮಾಡ್ಕೊಂಡು ಅವರ ಮನೆಗೆ ಬಂದ್ವಿ. ಅವ್ರ ಮನೆಗೆ ಬಂದಾಗ ಏನಂದ್ರೆ ಮೇ ತಿಂಗಳಲ್ಲಿ ಚಿತ್ರ ಪೌರ್ಣಮಿ ಅಂತ ಅವರು ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರಂತೆ, ಫೆಸ್ಟಿವಲ್ ತರ. ಅಂದ್ರೆ ಇಯರ್ಲಿ ಒನ್ಸ್ ಬರುತ್ತಂತೆ. ಇಯರ್ಲಿ ಒನ್ಸ್ ತುಂಬಾ ಗ್ರ್ಯಾಂಡ್ ಆಗಿ 3 days ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಹೇಳಿದ್ರು. ಬಟ್ ನಾವು ಕರ್ನಾಟಕದಲ್ಲಿ ಈ ತರ ಚಿತ್ರ ಪೌರ್ಣಮಿ ಆ ತರ ಎಲ್ಲ ನಾವು ನೋಡಿಲ್ಲ. ಆದ್ರೆ ಇಲ್ಲಿ ನಾನು ಫಸ್ಟ್ ಟೈಮ್ ಇದನ್ನೆಲ್ಲ ನೋಡ್ತಾ ಇರೋದು, ಫಸ್ಟ್ ಟೈಮ್ ಈ ತರ ಸೆಲೆಬ್ರೇಷನ್ಸ್ ಎಲ್ಲ ನೋಡ್ತಾ ಇರೋದು. ನಾನೊಬ್ಳೆ ನೋಡ್ತಾ ಇರೋ, ನಿಮ್ಗೂ ಕೂಡ ಈ ಸೆಲೆಬ್ರೇಷನ್ಸ್ ನ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ವಿಡಿಯೋ ಮಾಡ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಏನಂತಂದ್ರೆ ಅವರು ನನ್ಗೆ ತುಂಬಾನೇ ಇನ್ಫಾರ್ಮೇಶನ್ ಹೇಳಿದ್ರು. ಏನಂದ್ರೆ ಅವ್ರದ್ದು ಪದ್ಧತಿ ಏನಿದೆ, ಕರ್ನಾಟಕ ತಮಿಳ್ನಾಡು ಆ ಪಕ್ಕನೇ ಇದ್ರು ಕೂಡ ಅವ್ರದ್ದು ಪದ್ಧತಿಗಳೆಲ್ಲ ಸ್ವಲ್ಪ ಚೇಂಜ್ ಇರುತ್ತಲ್ವಾ. ಸಂಸ್ಕೃತಿ ಆಗ್ಬೋದು, ಪದ್ಧತಿ ಆಗ್ಬೋದು, ಕಲ್ಚರು ಎಲ್ಲಾನು ಬೇರೆ ಬೇರೆ ಇರುತ್ತೆ. ಸೊ ನಾವು ಕರ್ನಾಟಕದಲ್ಲಿ ಯೂಶಲಿ ಹುಣ್ಣಿಮೆ ಪೌರ್ಣಮಿ ಅಂತಂದ್ರೆ ಜಸ್ಟ್ ಪೂಜೆ ಮಾಡ್ತೀವಿ. ಅವತ್ತು ಸ್ಪೆಷಲಿ ನಾವಿರೋ ಏರಿಯಾದಲ್ಲಿ, ನಾವಿರೋ ಲೊಕೇಶನ್ ಅಲ್ಲಿ ಪ್ರತಿ ಪೌರ್ಣಮಿಗೂ ನಾವಿರೋ ಏರಿಯಾದಲ್ಲಿ ಒಂದು ದೇವಸ್ಥಾನ ಇದೆ, ಅಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ತಾರೆ. ನಾರ್ಮಲಿ ಎಲ್ಲ ಹೋಗಿ ವಿಸಿಟ್ ಮಾಡಿ ಬರ್ತೀವಿ. ಮನೇಲಿ ಏನಾದ್ರು ಸ್ವಲ್ಪ ಸ್ವೀಟ್ ಮಾಡ್ಬಿಟ್ಟು ಜಸ್ಟ್ ಅಷ್ಟೇನ್ ಗ್ರ್ಯಾಂಡ್ ಆಗಿ ಫೆಸ್ಟಿವಲ್ ತರ ನಾವು ಸೆಲೆಬ್ರೇಟ್ ಮಾಡಲ್ಲ. ಬಟ್ ಇಲ್ಲಿ ತಮಿಳ್ನಾಡಲ್ಲಿ ಯಾವ ತರ ಅಂತಂದ್ರೆ ಅವರು ಫುಲ್ಲು ಪ್ರತಿ ಪೌರ್ಣಮಿನೂ ಕೂಡ ಒಂದು ಫೆಸ್ಟಿವಲ್ ತರಾನೇ ಸೆಲೆಬ್ರೇಟ್ ಮಾಡ್ತಾರೆ. ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳಿರುತ್ತೆ, ಆಮೇಲೆ ಅನ್ನದಾನ ಇರುತ್ತೆ, ಮಧ್ಯಾಹ್ನ ರಾತ್ರಿ ಆ ತರ ಎಲ್ಲಾನು ಇರುತ್ತೆ. ದೇವಸ್ಥಾನದಿಂದಾನೇ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಆ ತರ ತುಂಬಾನೇ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಹೇಳಿದ್ರು. ಬಟ್ ನಾನು ಯಾವತ್ತು ವಿಸಿಟ್ ಮಾಡಿಲ್ಲ. ಸೊ ಇನ್ ಕೇಸ್ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಏನಾದ್ರು ನೋಡಿದ್ರೆ ನಾನು ಆ ವಿಡಿಯೋನು ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೇನೆ. ಸೊ ಇದು ಚಿತ್ರ ಪೌರ್ಣಮಿ ದಿನ ಫುಲ್ಲು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಕೂಡ ಮಾಡಿದ್ರು. ತುಂಬಾ ಟೆಂಪಲ್ ಎಲ್ಲ ಫುಲ್ಲು ಡೆಕೋರೇಟ್ ಮಾಡಿದ್ರು. ಆಮೇಲೆ ಒಂದು ಪ್ರೋಗ್ರಾಮ್ ಕೂಡ ಅರೇಂಜ್ ಮಾಡಿದ್ರು, ಭರತನಾಟ್ಯಂ ಪ್ರೋಗ್ರಾಮ್ ಕೂಡ ಇಲ್ಲಿ ಅರೇಂಜ್ ಮಾಡಿದ್ರು. ನಾನು ಆ ವಿಡಿಯೋನ ಇದೇನಂದ್ರೆ ಈ ಪ್ರೋಗ್ರಾಮ್ 3 hours ಇತ್ತು. ನಾನು 10 to 15 minutes ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೀನಿ. ಯಾಕಂತಂದ್ರೆ ಬೇರೆ ಎಲ್ಲಾನು ನೋಡ್ಬೇಕಿತ್ತು. ದೇವಸ್ಥಾನದಲ್ಲಿ ಮಂಗಳಾರತಿ ಮತ್ತೆ ಊಟ ಕೂಡ ಅಲ್ಲಿ ಅರೇಂಜ್ ಮಾಡಿದ್ರು. ಸೊ ಇದೆಲ್ಲ ನೋಡಿದ್ರೆ ನನ್ಗೇನೋ ಒಂಥರ ಹೊಸದ್ ಅನ್ನಿಸ್ತು. ಈ ತರ ಸೆಲೆಬ್ರೇಷನ್ಸ್ ಎಲ್ಲಾನು ನಾನು ಬೆಂಗಳೂರು ಲೈಫಿಗೆ ಬಂದ್ಮೇಲೆ ಈ ತರದ್ದೆಲ್ಲ ನೋಡಿ ತುಂಬಾನೇ ದಿನ ಆಗಿತ್ತು ಅಂತಾನೆ ಹೇಳ್ಬೋದು. ಬೆಂಗಳೂರಲ್ಲಿ ಈ ತರ ನಡೀತಾ ಇರುತ್ತೆ, ಬಟ್ ನಮಗೆ ಗೊತ್ತಾಗೋದಿಲ್ಲ. ಗೊತ್ತಾದ್ರೂ ಆ ಜನ, ಟ್ರಾಫಿಕ್ ಅದನ್ನೆಲ್ಲ ಯೋಚನೆ ಮಾಡ್ಬಿಟ್ಟು ಅಯ್ಯೋ ಬೇಡಪ್ಪ, ಎಲ್ಲೂ ಹೋಗೋದ್ ಬೇಡಪ್ಪ ಅನ್ನೋ ತರ ನಮ್ಗೆ ಮೈಂಡ್ ಅಲ್ಲಿ ಫಿಕ್ಸ್ ಆಗಿ ಹೋಗ್ಬಿಟ್ಟಿರ್ತೀವಿ. ನಾನಷ್ಟೆಲ್ಲ ಬೆಂಗಳೂರಲ್ಲಿರೋರೆಲ್ರಿಗೂ ಇದೇ ತರ ಆಗಿರುತ್ತೆ. ಸೊ ಇಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಕೂಡ ಇತ್ತು. ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ನಡೀತಾ ಇತ್ತು. ನಾನು ಅದನ್ನ ವಿಡಿಯೋ ಮಾಡ್ಕೊಂಡೆ, ವಿತ್ ಮ್ಯೂಸಿಕ್ ವಿಡಿಯೋ ಮಾಡ್ಕೊಂಡೆ. ಮ್ಯೂಸಿಕ್ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಅದು ಮ್ಯೂಸಿಕ್ಗೆ ಕಾಪಿ ರೈಟ್ ಬಂತು. ಸೊ ಹಾಗಾಗಿ ಮತ್ತೆ ಅದನ್ನ ಡಿಲೀಟ್ ಮಾಡ್ಬಿಟ್ಟು ಮತ್ತೆ ಅದಕ್ಕೆ ನನ್ಗೆ ಎಷ್ಟಾಗುತ್ತೋ ಅಷ್ಟು ವಾಯ್ಸ್ ಓವರ್ ಕೊಡೋಣ ಅಂತ ಹೇಳ್ಬಿಟ್ಟು ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಇದು ದೇವಸ್ಥಾನ ಬಂದ್ಬಿಟ್ಟು ಅಮ್ಮ ಅವ್ರ ದೇವಸ್ಥಾನ, ಅಂದ್ರೆ ಕಾಳಿಯಮ್ಮ ದೇವಸ್ಥಾನ. ತುಂಬಾ ಪವರ್ಫುಲ್ ಗಾಡ್ ಅಂತಾನೆ ಹೇಳ್ತಾರೆ. ಸೊ ಆಮೇಲೆ ಅವ್ರು ಇನ್ನೂ ಸ್ವಲ್ಪ ಈ ದೇವಸ್ಥಾನದ ಬಗ್ಗೆ ಎಲ್ಲಾನು ತುಂಬಾನೇ ಹೇಳ್ಕೊಂಡ್ರು. ಇಲ್ಲಿ ಹೋಗಿ ನಾವು ದೇವ್ರ ಹತ್ರ ಬೇಡ್ಕೊಂಡ್ರೆ ಎಲ್ಲಾನು ಆಗತ್ತೆ, ತುಂಬಾನೇ ಪವರ್ಫುಲ್ ದೇವ್ರು. ನೀವೇನಾದ್ರೂ ಭಕ್ತಿಯಿಂದ ಬೇಡ್ಕೊಂಡ್ರೆ ನೀವು ಬೇಡ್ಕೊಂಡಿದ್ದೆಲ್ಲಾನು ಈಡೇರುತ್ತೆ. ಆಮೇಲೆ ಆದ್ಮೇಲೆ ಮತ್ತೆ ಬಂದು ನೀವೇನ್ ಅರ್ಕೆ ಮಾಡ್ಕೊಂಡಿರ್ತೀರೋ ಅದನ್ನ ಬಂದು ತೀರ್ಸಿ ಹೋಗ್ಬೇಕು, ಆ ತರ ಎಲ್ಲಾನು ಹೇಳಿದ್ರು. ಆಮೇಲೆ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿರೋದ್ರಿಂದ ನಾನೇನು ಕೇಳ್ಕೊಳಕ್ ಹೋಗಿಲ್ಲ. ಜಸ್ಟ್ ದೇವಸ್ಥಾನ ವಿಸಿಟ್ ಮಾಡಿದೆ. ಆಮೇಲೆ ಇಲ್ಲಿ ಪ್ರೋಗ್ರಾಮ್ ಎಲ್ಲ ಏನಿತ್ತು ಇದನ್ನ ನೋಡಿದೆ. ನಂಗೆ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಕೂಡ ಮಾಡ್ಕೊಂಡೆ. ಹಾಗೆ ನಿಮ್ಮೆಲ್ಲರಿಗೂ ಈ ತರ ಇನ್ಫಾರ್ಮೇಶನ್ ತಲುಪ್ಲಿ,
ತುಂಬಾ ಜನ, ನನ್ಗೂ ತಮಿಳ್ನಾಡು ಫ್ರೆಂಡ್ಸ್ ತುಂಬಾನೇ ಇದ್ದಾರೆ, ಬಟ್ ನಾನು ವಿಸಿಟ್ ಮಾಡಿರೋದು ತುಂಬಾನೇ ಕಡಿಮೆ. ಇದಕ್ಕಿಂತ ಮುಂಚೆ ನಾನು ಚೆನ್ನೈ ಫ್ರೆಂಡ್ ಅವ್ರ ಮನೆಗೆ ವಿಸಿಟ್ ಮಾಡಿದೆ. ಸೊ ಅವ್ರ ಮನೆಯಲ್ಲಿ ಏನೋ ಫಂಕ್ಷನ್ ಇಟ್ಕೊಂಡಿದ್ರು, ಅವಾಗ ಅವ್ರ ಫಂಕ್ಷನ್ ಮಾತ್ರ ವಿಸಿಟ್ ಮಾಡಿ ಮತ್ತೆ ಅಲ್ಲಿಂದ ನವಗ್ರಹ ಟೆಂಪಲ್ಗಳಿಗೆ ವಿಸಿಟ್ ಮಾಡಿದ್ವಿ. ಸೊ ಆಗ ನಾನು ಯೂಟ್ಯೂಬ್ ಏನು ಸ್ಟಾರ್ಟ್ ಮಾಡಿರ್ಲಿಲ್ಲ. ಸೊ ಹಾಗಾಗಿ ಅವಾಗ ನಾನು ಯಾವುದೇ ವಿಡಿಯೋಸ್ ಆಗಲಿ ಏನು ಮಾಡ್ಕೊಂಡಿಲ್ಲ, ಜಸ್ಟ್ ಟೆಂಪಲ್ಗೆ ಹೋಗಿ ಬಂದಿದ್ದು. ಆಗ ನನಗೆ ಯೂಟ್ಯೂಬ್ ಮಾಡ್ಬೇಕನ್ನೋ ಕಾನ್ಸೆಪ್ಟ್ ಕೂಡ ನನ್ನ ಮೈಂಡಲ್ಲಿ ಇರಲಿಲ್ಲ. ಸೊ ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಜನಗಳ ರೆಸ್ಪಾನ್ಸನ್ನು ತುಂಬ ಚೆನ್ನಾಗಿ ಬರ್ತಾ ಇದೆ. ಸಬ್ಸ್ಕ್ರೈಬರ್ಸ್ ಆಗ್ಬೋದು ಮತ್ತೆ ವ್ಯೂಸ್ ಆಗ್ಬೋದು. ನಾನು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಅನ್ಕೊಂಡಿದ್ದೆ, ಅಯ್ಯೋ ಯೂಟ್ಯೂಬ್ ಏನಪ್ಪ, ನಾನು ಸ್ಟಾರ್ಟ್ ಮಾಡಿದ್ದೀನಿ, ನನಗೆ ಸಬ್ಸ್ಕ್ರೈಬರ್ಸೇ ಬರಲ್ಲ, ವ್ಯೂಸೇ ಬರೋದಿಲ್ಲ, ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಏನು ಗ್ರೋತೇ ಆಗ್ತಾ ಇಲ್ಲ ಅಂತ ನನಗೆ ಸ್ಟಾರ್ಟಿಂಗ್ ತುಂಬಾನೇ ಬೇಜಾರಾಗ್ತಾ ಇತ್ತು. ಬಟ್ ಇವಾಗ ಪರವಾಗಿಲ್ಲ, ಏನೋ ಒಂಥರ ಖುಷಿಯಿಂದ. ಆಮೇಲೆ ನನಗೆ ಎಲ್ಲಾದ್ರೂ ಹೋದ್ರೆ ವಿಡಿಯೋ ಮಾಡ್ಕೋಬೇಕಾದ್ರೆ ನನಗೆ ಏನೋ ಒಂಥರ ಗಿಲ್ಟ್ ಫೀಲ್ ಆಗ್ತಿತ್ತು. ನಾನು ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತೀನಿ, ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ, ಬಟ್ ಯಾರೂ ನೋಡೋದಿಲ್ಲ ಏನು ಅಂತ ನನಗೆ ಒಂಥರ ಗಿಲ್ಟ್ ಫೀಲ್ ಆಗ್ತಾ ಇತ್ತು, ಬೇಜಾರು ಕೂಡ ಆಗ್ತಾ ಇತ್ತು. ಆದ್ರೂ ಸಮ್ ಎಕ್ಸ್ಟೆಂಟ್ ನಾನು ವಿಡಿಯೋಸ್ನ ಶೂಟ್ ಮಾಡಿಕೊಂಡು ಎಡಿಟ್ ಮಾಡಿ ಬಂದು ಅಪ್ಲೋಡ್ ಮಾಡಿದ್ದೇನೆ. ಬಟ್ ಇವಾಗ ಸ್ವಲ್ಪ ರೆಸ್ಪಾನ್ಸ್ ಚೆನ್ನಾಗೇ ಬರ್ತಾ ಇದೆ. ಎಲ್ಲರೂ ನನ್ನ ವಿಡಿಯೋನು ಕೂಡ ಲೈಕ್ ಮಾಡ್ತಾ ಇದ್ದಾರೆ, ವ್ಯೂಸ್ ಬರ್ತಾ ಇದೆ. ಸೊ ಅದನ್ನೆಲ್ಲ ನೋಡಿದ್ರೆ ತುಂಬಾನೇ ಖುಷಿ ಕೂಡ ಆಗುತ್ತೆ. ಮತ್ತೆ ಇದೇ ತರ ನೀವು ಸಪೋರ್ಟ್ ಮಾಡ್ತಾ ಇರಿ. ನನ್ಗೂ ನಿಮ್ಮ ಮನೆಯಲ್ಲಿ ಒಬ್ಳು ಅಂತ ನನ್ಗೂ ಬೆಳೆಸಿ ಭಾವಿಸ್ಕೊಳ್ಳಿ ಅಂತ ನಾನು ಎಲ್ಲರ ಹತ್ರನೂ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್. ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ. ಆಮೇಲೆ ಇದು ನಾವು ಹೋಗಿದ್ದು ಕಂಪ್ಲೀಟ್ ಆಗಿ ವಿಲೇಜ್ ಆಗಿತ್ತು. ಸೊ ವಿಲೇಜ್ ಅಲ್ಲಿ ಈ ಫಂಕ್ಷನ್ ಇತ್ತು. ಆಮೇಲೆ ಊಟ ಕೂಡ ಇತ್ತು. ಅಂದ್ರೆ ದೇವಸ್ಥಾನದಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಚಿತ್ರ ಪೌರ್ಣಮಿಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಆಫ್ಟರ್ನೂನ್ ಲಂಚ್ ಮತ್ತೆ ನೈಟ್ ಡಿನ್ನರ್ ಕೂಡ ಅರೇಂಜ್ ಮಾಡಿದ್ರಂತೆ. ನಾವು ಮಾರ್ನಿಂಗು ಆಫ್ಟರ್ನೂನ್ ಎಲ್ಲ ನಾವು ಬಂದಿಲ್ಲ. ಸೊ ಇದಲ್ಲದೆ ಇನ್ನೂ ಒಂದು ಟೆಂಪಲ್ ಇಲ್ಲೇ ನಿಯರೆಸ್ಟ್ ಇನ್ನೊಂದು ಫೇಮಸ್ ಟೆಂಪಲ್ ಇದೆ ಅಂತ ಅವ್ರು ಹೇಳಿದ್ರು. ಅದನ್ನು ವಿಶೇಷ ಪೂಜೆ ಎಲ್ಲ ಇರುತ್ತೆ, ಅಲ್ಲಿ ವಿಸಿಟ್ ಮಾಡಿ ಅಂತ ಹೇಳಿದ್ರು. ಸೊ ಅಲ್ಲಿಗೂ ನಾನು ವಿಸಿಟ್ ಮಾಡಿದ್ದೇನೆ. ಆ ವಿಡಿಯೋ ಕೂಡ ನಾನು ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೇನೆ. ಸೊ ಇದು ಪೌರ್ಣಮಿ ಆಗಿ ಆಲ್ಮೋಸ್ಟ್ ಆಲ್ 1 or 2 days ಆಗಿದೆ. ಸೊ ಲೇಟಾಗಿ ಅಪ್ಲೋಡ್ ಮಾಡೋದಷ್ಟು ಚೆನ್ನಾಗಿರೋದಿಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಈ ವಿಡಿಯೋನ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಅಲ್ಲಿ ಬೇರೆ ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತೀನಿ. ಆಮೇಲೆ ಇನ್ನೊಂದು ಏನಂತಂದ್ರೆ, ಈ ದೇವಸ್ಥಾನ ಈ ತರ ಸೆಲೆಬ್ರೇಷನ್ ಅಲ್ಲಿ ಹೋಗಿ ವಿಡಿಯೋ ಮಾಡ್ಕೊಂಡಿರೋದು ಇದು ಒಂದು ವಿಡಿಯೋ ಆಗುತ್ತೆ. ಇನ್ನೊಂದು ಅಂದ್ರೆ ಸೆಲೆಬ್ರೇಷನ್ ಎಲ್ಲ ಮುಗಿದ್ಮೇಲೂ ನಾವು 1 or 2 days ಅಲ್ಲಿ ಸ್ಟೇ ಮಾಡಿದ್ವಿ, ಬೇರೆ ಎಲ್ಲ ಪ್ಲೇಸಸ್ ವಿಸಿಟ್ ಮಾಡೋದಕ್ಕೋಸ್ಕರ. ಸೊ ಅಡ್ವಾಂಟೇಜ್ ಏನಂತಂದ್ರೆ, ನನ್ನ ಹಸ್ಬೆಂಡ್ಗೆ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಅವರೆಲ್ಲದ್ರೂ ಅವರಿಗೆ ಏನು ಇಂಟರ್ನೆಟ್ ಕನೆಕ್ಷನ್ ಮಾತ್ರ, ಇಂಟರ್ನೆಟ್ ಕನೆಕ್ಷನ್ ಮತ್ತೆ ಪವರ್ ಸಪ್ಲೈ ಇದ್ರೆ ಅವ್ರು ಎಲ್ಲಿ ಬೇಕಾದ್ರೂ ಕುತ್ಕೊಂಡು ವರ್ಕ್ ಮಾಡ್ಬೋದು. ಹಾಗಾಗಿ ನಾವು ಸ್ವಲ್ಪ ಅಲ್ಲಿನೇ ಸ್ಟೇ ಮಾಡಿ 1-2 days ಎಕ್ಸ್ಟೆಂಡ್ ಕೂಡ ಮಾಡಿದ್ವಿ. ಅವ್ರು ತುಂಬಾನೇ ಫೋರ್ಸ್ ಮಾಡಿದ್ರು. ಆಮೇಲೆ ಅವ್ರದ್ದು ಫಾರ್ಮ್ ಹೌಸು ಫಾರ್ಮಲ್ಲಿದೆ, ಬಟ್ ಅವ್ರಿಗೆ ಅಷ್ಟು ಜನಗಳ ಸಂಪರ್ಕನೂ ಅಷ್ಟಿಲ್ಲ. ಆಮೇಲೆ ಏನೋ ಒಂಥರ ನಮಗೆ ಬೆಂಗಳೂರಲ್ಲಿ ಗಾಡಿಗಳು ಟ್ರಾಫಿಕ್ಕು ಇದೆಲ್ಲ ನೋಡಿರೋರ್ಗೆ ಈ ತರ ಫಾರ್ಮ್ ಹೌಸ್ ಆಗ್ಬೋದು, ಫಾರ್ಮ್ ವಿಸಿಟ್ ಆಗ್ಬೋದು, ಏನೋ ಒಂಥರ ಸ್ಪೆಷಲ್ ಆಗಿರುತ್ತೆ. ಆಮೇಲೆ ತುಂಬಾನೇ ಖುಷಿ ಆಗುತ್ತೆ, ತುಂಬಾನೇ ಇಷ್ಟ ಆಗುತ್ತೆ ಇರೋದಕ್ಕೆ. ಅದಕ್ಕೋಸ್ಕರ ನಾವು ಒಂದು 2-3 days ಸ್ಟೇ ಮಾಡಿದ್ದು. 3 days ಇದ್ವಿ, 4th day ನಾವು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ವಿ. 3 days ಅಲ್ಲೂ ಕೂಡ ಅವರು ನಮ್ಗೆ ತುಂಬಾನೇ ಟೆಂಪಲ್ಗೆ ಕರ್ಕೊಂಡು ಹೋದ್ರು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅಲ್ಲಿ ಒಂದೊಂದು ಚಿಕ್ಕ ಚಿಕ್ಕ ಟೆಂಪಲ್ಗಳು ಕೂಡ ತುಂಬಾನೇ ಫೇಮಸ್, ತುಂಬಾನೇ ಪವರ್ಫುಲ್. ಆಮೇಲೆ ಅಲ್ಲಿ ಜನಗಳೆಲ್ಲ ದೇವಸ್ಥಾನಕ್ಕೆ ತುಂಬಾನೇ ರೆಸ್ಪೆಕ್ಟ್ ಕೊಡ್ತಾರೆ, ತುಂಬಾನೇ ಖರ್ಚು ಮಾಡ್ತಾರೆ, ತುಂಬಾನೇ ದೇವಸ್ಥಾನಕ್ಕೆ ಟೈಮ್ ಸ್ಪೆಂಡ್ ಕೂಡ ಮಾಡ್ತಾರೆ. ಸೊ ಜಾಸ್ತಿ ಮನೆಯಲ್ಲಿ ಟೈಮ್ ಕಳೆಯೋದಕ್ಕಿಂತ ದೇವಸ್ಥಾನಗಳಲ್ಲಿ ದೇವಸ್ಥಾನದ ಪೂಜೆಗಳು ಆಮೇಲೆ ಅಲ್ಲಿ ನಡೆಯುವಂತ ವಿಶೇಷತೆಗಳಿಗೆ ತುಂಬಾನೇ ಪ್ರಿಫರೆನ್ಸ್ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಸೊ ನಾನು ಹುಟ್ಟಿ ಬೆಳೆದಿರೋ ಊರುಗಳಲ್ಲಿ ನಾನು ನೋಡಿರೋ ವೆದರಲ್ಲಿ ಇದನ್ನ ನೋಡಿದ್ರೆ ನಂಗೇನೋ ಒಂಥರ ಸ್ಪೆಷಲ್ ಅನ್ನಿಸ್ತು. ನಾವು ಆಲ್ಮೋಸ್ಟ್ ಆಲ್ ವಿಲೇಜ್ ಎಲ್ಲ ಬಿಟ್ಟು ಆಚೆ ಬಂದು ತುಂಬಾನೇ ವರ್ಷ ಆಯ್ತು. ಆಲ್ಮೋಸ್ಟ್ ಆಲ್ ನಾನು 5th standard ಇದ್ದಾಗ ನಾವು ವಿಲೇಜ್ ಇಂದ ಆಚೆ ಬಂದು ಸಿಟಿ ಲೈಫ್ಗೆ ಅಡ್ಜಸ್ಟ್ ಆಗ್ಬಿಟ್ಟಿದೀವಿ. ಸೊ ಅದಾದ್ಮೇಲೆ ವಿಲೇಜ್ ಲೈಫ್ ಅಂದ್ರೆ ನಮ್ಗೇನೋ ಒಂಥರ ಖುಷಿ ಆಗುತ್ತೆ. ಆಮೇಲೆ ಏನೋ ಒಂಥರ ಚೇಂಜಸ್ ಅನ್ಸುತ್ತೆ, ಏನೋ ಡಿಫ್ರೆಂಟ್ ಆಗಿರುತ್ತೆ, ಏನೋ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಬಟ್ ಇದು ಕೂಡ ನನ್ನ ಲೈಫಲ್ಲಿ ನಾನು ಮರೆಯಕ್ ಆಗದೇ ಇಲ್ಲ. ಇದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನಾವು ಡೈಲಿ ನೋಡೋದು, ನಮ್ ಸುತ್ತಮುತ್ತ ನಡೆಯೋದಕ್ಕಿಂತ ಇದು ಸ್ವಲ್ಪ ನನ್ಗೆ ವಿಚಿತ್ರನೇ ಅನ್ನಿಸ್ತು. ಸೊ ಇದೆಲ್ಲ ನೋಡ್ತಾ ಇದ್ರೆ ನಿಮ್ಗೂ ಕೂಡ ಹಾಗೆ ಅನ್ನಿಸ್ಬೋದು.
ಸೊ ನಾನು ಕೂಡ ತುಂಬಾನೇ ಎಂಜಾಯ್ ಮಾಡಿದೆ ಇಲ್ಲಿ ಟ್ರಿಪ್ಪು, ದೇವಸ್ಥಾನ ಅದೆಲ್ಲಾನು, ಅದು ವಿಡಿಯೋ ಕೂಡ ಮಾಡ್ಕೊಂಡ್ ಬಂದಿದ್ದೀನಿ. ಅದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಯಾಕಂತಂದ್ರೆ ನಾವಿಲ್ಲಿ ಸ್ವಲ್ಪನೂ ಫ್ರೀನೇ ಇಲ್ಲ ಬಂದಾಗಿಂದ. ಅಂತಂದ್ರೆ ಆ ದೇವಸ್ಥಾನ ಹೋದ್ವಿ, ಈ ದೇವಸ್ಥಾನ ಹೋದ್ವಿ, ಮತ್ತೆ ಅಲ್ಲಿಂದ ಬಂದು ಇಲ್ಲಿ ತುಂಬಾನೇ ಬಿಸಿಲಿದೆ. ಎಷ್ಟಂದ್ರೆ ಆಲ್ಮೋಸ್ಟ್ 38-40 ಡಿಗ್ರಿವರೆಗೂ ರೀಚ್ ಆಗುತ್ತೆ. ಏರ್ ಕೂಲರು ಅಥವಾ AC ಇಲ್ಲದೆ ಇಲ್ಲಿ ಲೈಫ್ ಲೀಡ್ ಮಾಡಕ್ ಆಗದೇ ಇಲ್ಲ. ಇಲ್ಲಿ ಜನ ಅದಕ್ಕೆ ಅಡ್ಜಸ್ಟ್ ಆಗಿದ್ದಾರೆ, ಅವ್ರಿಗೇನು ಪ್ರಾಬ್ಲಮ್ ಆಗಲ್ಲ. ಬಟ್ ನಾವು ಬೆಂಗಳೂರಿಂದ ಬಂದಿರೋರ್ಗೆ ಈ ವೆದರು ತುಂಬಾನೇ ಕಷ್ಟ ಆಗುತ್ತೆ ಅಡ್ಜಸ್ಟ್ ಆಗಕ್ಕೆ ಅಂತಾನೆ ಹೇಳ್ಬೋದು. ನನ್ಗಂತೂ ತುಂಬಾನೇ, ಯಾಕಂದ್ರೆ ನನ್ನ ಬಾಡಿ ತುಂಬಾನೇ ಹೀಟ್ ಇತ್ತು. ಹಾಗಾಗಿ ಈ ವೆದರ್ಗೆ ನನ್ಗೆ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟನೇ ಆಯ್ತು ಅಂತಾನೆ ಹೇಳ್ಬೋದು. ಆದ್ರೂ ಪರವಾಗಿಲ್ಲ, ಯಾಕಂತಂದ್ರೆ ನಾವು ಇಲ್ಲಿಂದ ಮತ್ತೆ ಹೋದ್ರೆ ನೆಕ್ಸ್ಟ್ ಈ ತರ ಬರೋದಕ್ಕೆ ಆಪರ್ಚುನಿಟೀಸ್ ಯಾವಾಗ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಅಟ್ಲೀಸ್ಟ್ ಬಂದಿದ್ದೀವಿ, ಎಂಜಾಯ್ ಮಾಡೋಣ. ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ಕೊಂಡು, ಎಷ್ಟಾಗುತ್ತೋ ಅಷ್ಟು ದೇವಸ್ಥಾನ ವಿಸಿಟ್ ಮಾಡಿ, ಎಷ್ಟಾಗುತ್ತೋ ಅಷ್ಟು ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಸ್ವಲ್ಪ ಸ್ಟೇ ಮಾಡಿ ಕಂಟಿನ್ಯೂ ಮಾಡಿದ್ವಿ. ಅದಾದ್ಮೇಲೆ ಪಾಪ ಅವರು ಕೂಡ ನಮ್ಗೆ ತುಂಬಾನೇ ಟೆಂಪಲ್ಗಳನ್ನ ತೋರಿಸಿದ್ರು. ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಟೆಂಪಲ್ಗೂ ಕರ್ಕೊಂಡು ಹೋಗಿದ್ರು. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಅದ್ರ ವಿಶೇಷತೆಗಳು ಎಲ್ಲಾನು ನಾನು ಶೇರ್ ಮಾಡ್ಕೊಳ್ತೀನಿ. ಬಟ್ ಈ ದೇವಸ್ಥಾನನು ತುಂಬಾನೇ ಸ್ಪೆಷಲ್ ಆಗಿತ್ತು ಅಂತಾನೆ ಹೇಳ್ಬೋದು. ಮತ್ತೆ ಇಲ್ಲಿ ಊಟಕ್ಕೂ ಕೂಡ ಅರೇಂಜ್ ಮಾಡಿದ್ರು. ಸೊ ನಾವು ನೈಟು ಡಿನ್ನರ್ ಇಲ್ಲೇನೆ ಮುಗಿಸಿದ್ವಿ. ನಾವು ಅರೌಂಡ್ 7-7:30ಗೆ ಅಲ್ಲಿ ಟೆಂಪಲ್ಗೆ ಬಂದ್ರೆ ಒಂದು 10-10:30ವರೆಗೂ ನಾವು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಮತ್ತೆ ಅವರು, ನನ್ನ ಫ್ರೆಂಡ್ ಅವರು, ಮತ್ತೆ ಅವ್ರ ಫ್ಯಾಮಿಲಿ, ಮತ್ತೆ ಅವ್ರ ರಿಲೇಟಿವ್ಸು, ಅವರು ಅಂದ್ರೆ ಅವ್ರದ್ದು ವಿಲೇಜ್ ಇಂದ ಆಚೆ ಬಂದ್ಬಿಟ್ಟು ಫಾರ್ಮ್ ಅಲ್ಲಿ ಮನೆ ಕಟ್ಕೊಂಡು ಫಾರ್ಮ್ ಅಲ್ಲಿ ಇದ್ದಾರೆ. ಸೊ ಅಲ್ಲಿ ಇಲ್ಲಿಂದ ಅವ್ರ ವಿಲೇಜ್ 2 ಕಿಲೋಮೀಟರ್ಸ್ ಆಗುತ್ತೆ. ಅಲ್ಲೇನೆ ಈ ಟೆಂಪಲ್ ಇರೋದು. ಸೊ ಅಲ್ಲಿ ಕರ್ಕೊಂಡು ಹೋಗಿದ್ರಲ್ವಾ, ಅಲ್ಲಿ ಅವ್ರದ್ದು ಫ್ಯಾಮಿಲಿ ಎಲ್ಲ ಇಂಟ್ರೊಡ್ಯೂಸ್ ಮಾಡಿಸಿ, ಮತ್ತೆ ಅವ್ರದ್ದು ಹಳೆ ಮನೆ ಎಲ್ಲ ತೋರಿಸಿ, ದೇವಸ್ಥಾನ ಎಲ್ಲ ತೋರಿಸಿ, ಮತ್ತೆ ಅಲ್ಲಿನ ವಿಶೇಷತೆಗಳನ್ನೆಲ್ಲ ಎಲ್ಲಾನು ನಮಗೆ ತೋರಿಸಿ, ಅಲ್ಲಿನ ಎಲ್ಲಾನು ನಮ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಬಟ್ ಇದು ವಿಡಿಯೋಸ್ ಏನಿದೆ, ಇದು ಡ್ಯಾನ್ಸ್ ವಿಡಿಯೋಸ್ ನಾನು ವಿತ್ ಮ್ಯೂಸಿಕ್ ರೆಕಾರ್ಡ್ ಮಾಡ್ಕೊಂಡಿದ್ದೆ. ವಿತ್ ಮ್ಯೂಸಿಕ್ ಅಪ್ಲೋಡ್ ಮಾಡಿದಾಗ ಏನಾಯ್ತು ಅಂದ್ರೆ ಅನ್ಲಿಸ್ಟಲ್ ಆಗಿ ಅಪ್ಲೋಡ್ ಮಾಡಿದೆ, ಮ್ಯೂಸಿಕ್ಗೆ ಕಾಪಿ ರೈಟ್ ಬಂತು. ಸೊ ಅದಕ್ಕೇನೆ ನಾನು ಆ ಮ್ಯೂಸಿಕ್ ಎಲ್ಲಾನು ರಿಮೂವ್ ಮಾಡ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಮ್ಯೂಸಿಕ್ಕು ಡ್ಯಾನ್ಸು ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಮೇ ಬಿ ಈ ತರ ಕಲ್ಚರಲ್ ಪ್ರೋಗ್ರಾಮ್ಸು ನಾವಿರೋ ಏರಿಯಾದಲ್ಲಿ, ನಾವಿರೋ ಲೊಕೇಶನ್ ಅಲ್ಲಿ ತುಂಬಾನೇ ಕಡಿಮೆ ಅಂತಾನೆ ಹೇಳ್ಬೋದು. ಇಷ್ಟೊಂದೆಲ್ಲ ನಾನು ನೋಡಿರೋದು ತುಂಬಾ 1-2-3 ಸಲ ನೋಡಿದ್ದೀನಿ ನಾನು. ಅದು ನಮ್ಮ ಅಜ್ಜಿ ಊರಿಗೆ ಸಮ್ಮರ್ ಹಾಲಿಡೇಸ್ ಅಲ್ಲೆಲ್ಲ ಹೋದಾಗ ಅಲ್ಲಿ ಈ ತರ ಎಲ್ಲ, ಅಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ಜಾತ್ರೆಗಳು ಅದೆಲ್ಲ ಡಿಫ್ರೆಂಟ್ ಆಗಿರುತ್ತೆ. ಅಲ್ಲಿ ಊಟ ವ್ಯವಸ್ಥೆ ಆ ತರ ಎಲ್ಲ ಏನು ಇರಲ್ಲ. ಬಟ್ ಜಾತ್ರೆಗಳು ಈ ತರ ಎಲ್ಲ ಸ್ವಲ್ಪ ಅದು ಡಿಫ್ರೆಂಟ್ ಆಗಿರುತ್ತೆ. ಅದೆಲ್ಲ ಬೆಳಿಗ್ಗೆ ಟೈಮು 1 hour 2 hours ಅಷ್ಟಲ್ಲೆಲ್ಲ ಕಂಪ್ಲೀಟ್ ಆಗೋಗ್ಬಿಡುತ್ತೆ. ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ನಾವಿಲ್ಲಿ ಆಲ್ಮೋಸ್ಟ್ ಅಲ್ಲಿ ಊಟಕ್ಕೆ ಬಂದಿದೀವಿ. ಊಟ ಕೂಡ ಅವರು ತಮಿಳ್ನಾಡುದು ಫೇಮಸ್ ಡಿಶಸ್ ಏನಿದೆ ಅದನ್ನೇನೆ ರೆಡಿ ಮಾಡಿದ್ರು. ಊಟನೂ ಕೂಡ ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿ ಕೂಡ ಇತ್ತು. ಯಾಕಂತಂದ್ರೆ ಅವ್ರದ್ದು ಫೇಮಸ್ ಡಿಶಸ್ ಏನಿದೆ ಅದನ್ನ ಅವರು ಮಾಡಿದ್ರು. ಸೊ ನಾನಂತೂ ತುಂಬಾನೇ ಎಂಜಾಯ್ ಮಾಡಿದೆ ಅಂತಾನೆ ಹೇಳ್ಬೋದು. ನಾನು ನೋಡಿ ಇಲ್ಲಿ ಊಟ ಕೂತಿದ್ದೀನಿ. ಅವರು ಇವನ್ ತಮಿಳ್ನಾಡಲ್ಲಿ ಯಾವ್ದೇ ಹೋಟೆಲಿಗೆ ಹೋದ್ರು ಕೂಡ ಅವರು ಬಾಳೆ ಎಲೆಯಲ್ಲೇ ಊಟ ಕೊಡ್ತಾರೆ. ಬ್ರೇಕ್ಫಾಸ್ಟ್ ಆಗ್ಬೋದು, ಲಂಚ್ ಆಗ್ಬೋದು, ಡಿನ್ನರ್ ಆಗ್ಬೋದು, ಏನಾದ್ರೂ ಬಾಳೆ ಎಲೆಯಲ್ಲಿ ಕೊಡ್ತಾರೆ. ಏನೋ ಗೊತ್ತಿಲ್ಲ, ಅವ್ರ ಸೈಡು ಎಲ್ಲಾನು ಬಾಳೆ ಎಲೆಯಲ್ಲೇನೆ ಕೊಡ್ತಾರೆ. ಇಲ್ಲಿ ಎಲ್ಲಾ ಕಡೆನೂ ನಾವು ಹಾಗೆ ನಾವು ಹೋದತ್ರ ಎಲ್ಲಾ ಕಡೆನೂ ಬಾಳೆ ಎಲೆಯಲ್ಲಿ ಆಲ್ಮೋಸ್ಟ್ ಅಲ್ಲೂ ನಾನು ಇಲ್ಲಿ ಊಟ ತಿಂಡಿ ಎಲ್ಲಾನು ಮಾಡಿದೆ. ನಂಗಂತೂ ಬಾಳೆ ಎಲೆಯಲ್ಲಿ ಊಟ ಮಾಡೋದು ತುಂಬಾನೇ ಇಷ್ಟ. ಯಾಕಂದ್ರೆ ನಮ್ಮ ಮನೇಲಿ ಫೆಸ್ಟಿವಲ್ ಟೈಮಲ್ಲಿ ಮಾತ್ರ ಬಾಳೆ ಎಲೆ ತಗೊಂಡ್ ಬರ್ತಾ ಇರ್ತಾರೆ. ಸೊ ಹಾಗಂತೂ ನಾನು ತುಂಬಾನೇ ಇಷ್ಟಪಟ್ಟು ಬಾಳೆ ಎಲೆಯಲ್ಲಿ ಊಟ ಮಾಡ್ತಾ ಇರ್ತೀನಿ. ಸೊ ನನ್ಗಂತೂ ತುಂಬಾನೇ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದಿ ನೆಕ್ಸ್ಟ್ ಬ್ಲಾಗ್.